ಭೇಟಿ ಮಾಡಿದ್ರೆ ಅವ್ರು ಹೋಯ್ತಾ ಗೂಡ್ಲೂರ್ಗೆ ಹೋಗ್ತಾ ಇದಾರೆ. ಸಾಯಂಕಾಲ ಇಲ್ಲೇ ಬಂದು ಮತ್ತೆ ಡೆಲ್ಲಿಗೆ ಹೋಯ್ತಾರೆ ಇಲ್ಲಿಂದ. ಹೌದೌದು, ಮತ್ತೆ ಸಿಯಾಪ್ ಮಾಡಕ್ಕೂ ಬರ್ತಾ ಇತ್ತು. ಏನ್ ಸ್ಪೆಕ್ಯುಲೇಷನ್? ನೀವೇ ಸ್ಪೆಕ್ಯುಲೇಷನ್ ಎಲ್ಲ ಮಾಡೋರು. ಸ್ಪೆಕ್ಯುಲೇಷನ್ ಇಲ್ಲ, ಸ್ಪೆಕ್ಯುಲೇಷನ್ ಮಾಡ್ತಾ ಇರೋರು ನೀವು. ಈ ಪ್ರಶ್ನೆ ಕೇಳೋದು ಇದೆಯಲ್ಲ, ಇಟ್ ಸೆಲ್ಫ್ ಇಸ್ ಎ ಬೇಸ್ಲೆಸ್ ಕ್ವಶನ್. ಇಲ್ಲಿ ಗೊಂದಲ ಏನಿದೆ? ಗೊಂದಲ ಏನಪ್ಪ ಇದೆ? ಆತರದ್ದು ಇಲ್ವೇ ಇಲ್ಲ. ಅವೆಲ್ಲ ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇರೋದು, ಪಾರ್ಟಿನಲ್ಲಿ ಅವೆಲ್ಲ ಇಲ್ವೇ ಇಲ್ಲ. ಯಾರು ಡೇಟ್ ನಾನು ಮಾತಾಡಬೇಕು, ಡಿ ಕೆ ಶಿವಕುಮಾರ್ ಮಾತಾಡಬೇಕು. ನಮಗ್ ತಾನೇ ಗೊತ್ತಾಗೋದು. ನಾವು ಮಾತಾಡಿದೀವ? ಯಾವಾಗ ಹೇಳಿದ್ರಪ್ಪ ಕೊಟ್ಟ ಮಾತು? ಹೇಳ್ತಾರೆ ಅಂತ ಹೇಳ್ಬಾರ್ದು. ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು. ಬಗ್ಗೆ ಮಾತೇ ಇರ್ತಾ ಇರ್ಲಿಲ್ಲ, ಯಾಕಂದ್ರೆ ನೀವು ಫುಲ್ ಪ್ರೆಗ್ನೆಂಟ್ ಅಲ್ಲಿ ಇದ್ರಿ. ಇದೇ ಟರ್ಮ್ ಅಲ್ಲಿ ಈ ತರ ಚರ್ಚೆ ಆಗ್ತಾ ಇರೋದಕ್ಕೆ ನೀವೇ ಮಾಡ್ತಾ ಇರೋದು. ಎಂಎಲ್ಎಗಳು ಕೂಡ ಅದಕ್ಕೆ ಎಂಎಲ್ಎಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರ ಅವ್ರಿಗೆ? ಹೈಕಮಾಂಡ್ ಅವ್ರು ಹೇಳಿದಾರೇನ್ರಿ? ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ. ಕೊಟ್ಟ ಮಾತು ಉಳಿಸ್ಕೋಬೇಕು, ಕೊಟ್ಟ ಮಾತು ಉಳಿಸ್ಕೋಬೇಕು ಅಂತ ಪದೇ ಯಾರು ಹೇಳೋರು? ಡಿ ಕೆ ಶಿವಕುಮಾರ್ ಆ ತರದ ಮಾತುಕತೆ ನೋಡಪ್ಪ, ಅವರು ಹೇಳಿಲ್ಲ, ನೀವೇ ಎಲ್ಲ ಕ್ರಿಯೇಟ್ ಮಾಡಿರೋದು. ಸ್ಥಳೀಯವಾಗಿ ನಾಯಕತ್ವ ವಿಚಾರವಾಗಿ ಸ್ಥಳೀಯವಾಗಿ ಅದನ್ನ ಬಗೆಹರಿಸಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ನಾವು ಅವ್ರು ಮಾತಾಡಿದೀವಲ್ಲ, ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದ್ದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ರು, ಮಾತಾಡಿದೀವಿ. ಇಬ್ರು ಮಾತಾಡಿರೋದು ಏನಪ್ಪಾ ಅಂತಂದ್ರೆ, ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು. ನೀವು ಸಿಎಲ್ಪಿ ನಾಯಕರು ಸರ್, ನಿಮ್ಮ ಶಾಸಕರು ಬಾಯಿ ಮುಚ್ಚುವಂತ ಕೆಲಸ ಮಾಡ್ತೀರಾ?